ಪುಣ್ಯಾತ್ಮ, ಎಷ್ಟೊತ್ತು ಅಂತ ಅಳ್ತಾ ನಿಂತ್ಕೊಂಡಿರ್ತೀಯ? ನಾನ್ ನಿನ್ ನೋಡ್ಕೊಂಡು ಎಷ್ಟೊತ್ತು ಅಂತ ನಿಂತ್ಕೊಂಡಿರ್ಲಿ? ಹೊರಗ್ ಬಾಪ. ಸರ್, ನಮ್ಮ ಯಜಮಾನಿಗೆ ಏನಾಗಿದೆ? ಯಾಕಲ್ಲಿ ನಿಂತಿದ್ದಾರೆ? ಅವನ್ ನಿಮ್ ಯಜಮಾನ ಏನಮ್ಮ? ಅಯ್ಯೋ ಬಡ್ಡಿ ಮಗನೇ, ನಿನಗೆ ಹೆಂಡತಿ ಕೂಡ ಇದ್ದಾಳ? ಎಕ್ಸ್ಕ್ಯೂಸ್ ಮೀ. ಹಲೋ ಮೇಡಮ್, ನಾವು ಉಫ್ ಟಿವಿಯಿಂದ ಬಂದಿದ್ದೀವಿ. ನೀವು ಟೆರರಿಸ್ಟ್ ನ ಹೆಂಡತಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ರೀ ಮಿಸ್ಟರ್, ಏನ್ ಒದರ್ತಾ ಇದ್ದೀರಾ? ಹಿ ಇಸ್ ಮೈ ಹಸ್ಬೆಂಡ್. ಅತಿ ಹೆಚ್ಚು ವೀಕ್ಷಕರು ನೋಡುವಂತ ಸಾ ಟಿವಿ ನಮ್ದು. ಟೆರರಿಸ್ಟ್ ಅಂತ ಗೊತ್ತಿದ್ದು ನೀವು ಮದುವೆ ಆದ್ರ, ಅಥವಾ ನೀವು ಮದುವೆ ಆದ್ಮೇಲೆ ಅವ್ರು ಟೆರರಿಸ್ಟ್ ಆದ್ರ? ಯಾರಿಗೆ ಕೆಲಸ ಮಾಡ್ತಿದ್ದಾರೆ? ಅಲ್ ಖೈದಾನ, ಲಷ್ಕರ್ ಸೋಯಿಬಾಗ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಅತ್ಯಂತ ಕಾತರದಿಂದ ಕಾಯ್ತಾ ಇರೋ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಿಸಿ ಹೇಳ್ತೀರಾ? ರೀ ಸ್ಟಾಪ್ ಇಟ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಅವ್ರು ಟೆರರಿಸ್ಟ್ ಅಂತ ಯಾರು ಹೇಳಿದ್ ನಿಮ್ಗೆ? ರೀ ಮಿಸ್ಟರ್, ಹುಷಾರಾಗಿರಿ. ನಿಮ್ ಮೇಲೆ ಡೆಫ್ರಮೇಷನ್ ಕೇಸ್ ಹಾಕ್ಬಿಡ್ತೀನಿ. ಇಲ್ಲೇನ್ ನಡೀತಾ ಇದೆ ಅಂತ ನನ್ಗೆ ಹೇಳ್ಬೇಕು. ಅಯ್ಯೋ, ಅದ್ ತಿಳಿದೇನೆ ಆಗ್ಲಿಂದ ನಾನ್ ತಲೆ ತಿಚ್ಕೋತಾ ಇದ್ದೀನಿ. ಆಗ್ಲಿಂದ ಫೋನಲ್ಲಿ ಮಾತಾಡ್ತಾನೆ, ಅಳ್ತಾನೆ, ಫೋನಲ್ಲಿ ಮಾತಾಡ್ತಾನೆ. ಇದೇ ನಡೆದಿದೆ ನೋಡು. ನಾನ್ ನನ್ ಗಂಡನ ಹತ್ರ ಮಾತಾಡ್ಬೇಕು. ಏನು ಅಂದ್ರೆ ಮೇಡಮ್, ಅವನ ಹತ್ರ ಹೋಗ್ಬೇಡಿ. ಬಾಂಬ್ ಸ್ಕ್ವಾಡ್ನವ್ರು ಬಂದು ಅವನ್ನ ಚೆಕ್ ಮಾಡಿದ್ಮೇಲೆ ನೀವು ಹೋಗಿ. ಅವರು ನಮ್ಮ ಯಜಮಾನ್ರು, ಅವ್ರ ಹತ್ರ ಹೋಗ್ಬೇಡ ಅಂತ ಹೇಳಕ್ ನೀವ್ಯಾರಿ? ಸಾರಿ ಮೇಡಮ್, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಹೋಗ್ಬೇಡಿ. ಏನು ಅಂದ್ರೆ ಏನ್ ನಡೀತಾ ಇದೆ ಅಲ್ಲಿ? ಏನಾಗ್ತಿದೆ? ಯಾಕ್ರಿ ಹೇಳ್ತಿದ್ದೀರಾ? ನೀವ್ ಯಾಕ್ರಿ ಅಲ್ಲಿ ನಿಂತಿದ್ದೀರಾ? ನೋಡಿದ್ಯಾ ಸದಾ, ನಿನ್ನ ಹೆಂಡತಿ ಹೇಗೆ ಪತ್ರ ಗುಡ್ತಾ ಇದ್ದಾಳೋ? ಏನು ತಿಳಿದೇನೆ ಹೀಗೆ ಉದಾಡ್ತಾ ಇದ್ದಾಳೆ ಅಂದ್ರೆ ನಿನ್ನ ಚರಿತ್ರೆ ಎಲ್ಲ ಗೊತ್ತಾದ್ರೆ ಆಕೆ ಪರಿಸ್ಥಿತಿ ಏನು? ಹೊರಗಡೆ ಬನ್ನಿ. ಏನು ಅಂದ್ರೆ ಯಾರಿಗೆ ಹೆದರ್ಕೋತಾ ಇದ್ದೀರಾ? ಯಾತಕ್ಕೆ ಹೆದರ್ಕೋತಾ ಇದ್ದೀರಾ? ನೀವು ಧೈರ್ಯವಾಗಿ ಹೊರಗಡೆ ಬನ್ನಿ, ನಿಮ್ಗೇನು ಆಗಲ್ಲ. ನಾನಿದ್ದೀನಿ, ಬನ್ರಿ. ಕೇಳಿದ್ಯಾ ಸದಾ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇದೆ ಅಂತ. ನಿನ್ನನ್ನ ಇಷ್ಟೊಂದು ಅಮಾಯಕವಾಗಿ ನಂಬಿಕೊಂಡಿರೋ ನಿನ್ನ ಹೆಂಡತಿ ಈಗ ನಿನ್ನ ದಶಾವತಾರಗಳ ದರ್ಶನ ಮಾಡ್ತಾಳೆ. ಎಷ್ಟು ಅದೃಷ್ಟವಂತಳಯ್ಯ ನಿನ್ನ ಹೆಂಡತಿ. ಬೇಡ ಸರ್, ಈ ವಿಷಯ ಎಲ್ಲ ಗೊತ್ತಾದ್ರೆ ನನ್ನ ಮೇಲೆ ಅಸಹ್ಯ ಪಟ್ಕೊತಾಳೆ ಸರ್. ನನ್ನಿಂದ ದೂರವಾಗಿ ಹೋಗ್ತಾಳೆ ಸರ್. ಕೈ ಬಗೆದು ಕೇಳ್ಕೊತೀನಿ ಸರ್. ಮಮ್ಮಿ, ಪುಟ್ಟ, ಡ್ಯಾಡಿನ ಹೊರಗಡೆ ಬರಕ್ ಹೇಳು. ಬಾ ಡ್ಯಾಡಿ. ಇದೇನಪ್ಪ ಶಿಕ್ಷೆ? ಈಗ ನಾನು ಹೇಳ್ದ ಹಾಗೆ ನೀನ್ ಮಾಡದೆ ಹೋದ್ರೆ ನಿನ್ನ ಮಗ ಡಮಾರ್. ನನ್ನ ಗನ್ನಿನ ಗುರಿ ಇನ್ನೂ ಅವನ್ ತಲೆ ಬುರುಡೆ ಮೇಲೆ ಇದೆ. ನನ್ನ ಮಗನ್ ಕಾಲ್ ಮಾಡ ಪ್ಲೀಸ್. ಅವಳೇನು ಮಾಡ್ಬೇಡ. ಹಾಗಾದ್ರೆ ಇಲ್ಲಿಗೆ ಬಂದಿರೋ ನಿನ್ನ ಸ್ನೇಹಿತರನ್ನ ನಿನ್ನ ಹೆಂಡತಿಗೆ ಪರಿಚಯ ಮಾಡಿಸು. ಅವರ ಜೊತೆ ನಿನಗಿರೋ ಸಂಬಂಧ ಏನು ಅಂತ ಹೇಳು. ಕಮಾನ್ ಸ್ಟಾರ್ಟ್. ಏನು ಅಂದ್ರೆ ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಹೊರಗಡೆ ಬನ್ನಿ. ನೋಡು, ನಿನ್ನ ಹೆಂಡತಿ ಕೂಡ ಹೊರಗಡೆ ಬಾ ಅಂತ ಹೇಳ್ತಾ ಇದ್ದಾಳೆ. ಹೊರಗಡೆ ಬಾ. ಕಮಾನ್ ಕನ್ಫೆಸ್. ಕಮಾನ್ ಸದಾ, ಕಮಾನ್. ನಿನ್ನ ಪಾಪ ನಿವೇದನೆ ಮಾಡ್ಕೋ. ಲಕ್ಷ್ಮಿ, ಏನ್ರಿ? ಕ್ಯಾರಿ ಆನ್ ಸದಾ, ಕ್ಯಾರಿ ಆನ್. ನೀವು ಏನಾಯ್ತು ರೀ? ಕೆಲವು ಸತ್ಯಗಳನ್ನ ಹೇಳಬೇಕು. ನನ್ನ ಹತ್ರ ನೀವೇನು ಮುಚ್ಚಿಟ್ಟಿಲ್ವಲ್ಲ? ಇಲ್ಲ ಲಕ್ಷ್ಮಿ, ಇಲ್ಲ. ಬಹಳ ವಿಷಯಗಳನ್ನ ಮುಚ್ಚಿಟ್ಟಿದ್ದಾನೆ. ಆಯ್ತು, ನೀವು ಮನೆಗೆ ಹೋದ್ಮೇಲೆ ಎಲ್ಲ ಹೇಳೋರಂತೆ. ಮೊದ್ಲು ನಮ್ಮ ಮನೆಗೆ ಹೋಗೋಣ ಬನ್ನಿ. ಇಲ್ಲ ಲಕ್ಷ್ಮಿ, ಎಲ್ಲಿ ಹೇಳ್ಬೇಕು? ವೆರಿ ಗುಡ್. ನಿನಗೆ ಬಹಳ ಮೋಸ ಮಾಡ್ಬಿಟ್ಟಿದ್ದೀನಿ ಲಕ್ಷ್ಮಿ, ಬಹಳ ಮೋಸ ಮಾಡ್ಬಿಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ?
ನೀವು ನನಗೆ ಮೋಸ ಮಾಡಿದ್ರಾ? ಹೌದು ಲಕ್ಷ್ಮಿ, ನಾನು ಕ್ಷಮಿಸಲಾರದು ದ್ರೋಹಿ, ಕ್ಷಮಿಸಲಾರದು ದ್ರೋಹಿ. ಕೇವಲ ನಿನ್ ಜೊತೆಯಲ್ಲಿ ಒಳ್ಳೆಯವನ್ತರ ನಟಿಸ್ದೆ ಅಷ್ಟೇ. ನಾನು ಒಳ್ಳೆಯವನಲ್ಲ. ನೀವು ಯಾವಾಗ್ಲೂ ನನಗೆ ಮೋಸ ಮಾಡ್ಲಿಲ್ಲ, ನೀವು ಅಂತವ್ರಲ್ಲ. ಅಯ್ಯೋ ಲಕ್ಷ್ಮಿ, ನಿಜ. ಅಲ್ಲಡು, ಅಲ್ಲಿ ನಿಂತಿದ್ದಾಳಲ್ಲ, ಅವಳ ಹೆಸರು ಪ್ರಿಯಾ ಅಂತ. ಪ್ರಿಯಂಗೂ ನಾನು ಮೋಸ ಮಾಡಿದೆ. ಏನ್ರಿ ನೀವ್ ಹೇಳ್ತಾ ಇರೋದು? ಪ್ರಿಯನ್ ಜೊತೆಲಿ ನಾನೇನು ಮದುವೆ ಆಗಿಲ್ಲ ಅಂತ ಹೇಳಿ ನಾನಿನ್ನು ಬ್ಯಾಚುಲರ್ ಅಂತ ನಂಬಿಸ್ದೆ. ಅವಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಅವಳ ಪೇರೆಂಟ್ಸ್ ಕೂಡ ನನ್ನ ಮಾತು ನಂಬಿದ್ರು, ಮದುವೆಗೆ ಒಪ್ಕೊಂಡ್ರು. ಆಹಾ ದುರಾತ್ಮ, ಎಂತ ಪ್ರಳಯ ಅಂತ ಮಗನ ನೀನು. ನಾನು ICICI ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಸುಳ್ಳು ಹೇಳಿದೆ. ಪ್ರಿಯಾ, ನನ್ನ ಕ್ಷಮಿಸಕ್ಕಾದ್ರೆ ಕ್ಷಮಿಸು. ಈಕೆ ನನ್ನ ಹೆಂಡತಿ ಲಕ್ಷ್ಮಿ. ಹೌದು, ನನ್ನ ಹೆಂಡತಿ ಲಕ್ಷ್ಮಿ. ಅವಳು ನನ್ನ ಮಗ. ಐ ಲವ್ ಯು ಪುಟ್ಟ, ಐ ಲವ್ ಯು ಕಣ. ಐ ಲವ್ ಯು ಡ್ಯಾಡಿ. ಅವರು ನನ್ನ ಮಾವನವರು. ನಾನು ಯಾವ ಬ್ಯಾಂಕಲ್ಲೂ ಕೆಲಸ ಮಾಡ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ಸಂಪಾದನೆ ಮೇಲೆ ಬದುಕ್ತಿರೋ ಪರಾವಲಂಬಿ ನಾನು, ಪರಾವಲಂಬಿ. ಬರೀ ಪ್ರಿಯ ಒಬ್ಬಳಿಗೆ ಮಾತ್ರ ನಾನು ಮೋಸ ಮಾಡಿಲ್ಲ ಲಕ್ಷ್ಮಿ. ಅಲ್ಲಡು, ಅಲ್ಲಿ ನಿಂತಿದ್ದಾರಲ್ಲ ಮೋನಿಕಾ, ರೀಟಾ, ಶ್ವೇತಾ, ಅವರಿಗೆಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ಲ್ಯಾಂಡ್ ಡೆವಲಪರು, ಫಾರ್ಮ್ ಹೌಸ್ ಓನರು ಅಂತ ಪಂಚ ಸುಳ್ಳುಗಳು ಹೇಳಿ ಮೋಸ ಮಾಡಿದೆ, ಮೋಸ ಮಾಡಿದೆ. ನೋಡಿ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ನಾನೊಬ್ಬ ಲೋಫರ್, ದಗಾಕೋರ, ಲುಚ್ಚ, ಲಫಂಗ, 420. Hats off to you, Sudha. Fantastic. Carry on. ಸೇಟು ಶಿವಣ್ಣವ್ರ ಹತ್ರ ಸುಳ್ಳು ಹೇಳಿ 1000 ರೂಪಾಯಿ ತಗೊಂಡು ನನ್ನ ಜಲ್ಸಗಳ ಖರ್ಚು ಮಾಡ್ಕೊಂಡೆ. ಎಲ್ಲ 420 ನನ್ನ ಮಗನೇ. ನನಗೆ ಸಿನಿಮಾ ಥಿಯೇಟರ್ ಇದೆ, ರೈಸ್ ಮಿಲ್ ಇದೆ, ನಮ್ಮಪ್ಪ ದೊಡ್ಡ ಕಾಂಟ್ರಾಕ್ಟರ್ ಅಂತ ನನ್ನ ಹತ್ರ ಎಷ್ಟು ಜನ ನಾಟಕ ಆಡ್ಬಿಟ್ಟು. ಪ್ರತಿನಿತ್ಯ ನೋಡ್ತಿದ್ದ ನಿಮ್ ತಂದೆ ಏನೋ ಇವರು. ಇಂಥ ಗಂಡ ನನಗ್ ಸಿಗೋದಿಕ್ಕೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ. ಇಂಥ ಗಂಡ ಬೇರೆ ಯಾರಿಗೂ ಸಿಗೋದಿಲ್ಲ ಅನ್ಕೊಂಡಿದ್ದಲ್ಲೋ. ಅಯ್ಯೋ ದೇವ್ರೆ, ಏನೇ ಪರೀಕ್ಷೆ ಪುಟ್ಟ. ನನ್ನಾಗಿ ನೀನು ಆಗ್ಬೇಡ. ಯಾಕಂದ್ರೆ ನೀನು ಒಂದಿನ ನನ್ನ ಹಾಗೆ ಹಿಂಗೆ ನಿಂತ್ಕೋಬೇಕಾಗತ್ತೆ. ತಪ್ಪಿಸ್ಕೊಳಕ್ಕಾಗೋದಿಲ್ಲ, ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಇಷ್ಟು ದಿನ ನಿನ್ನ ನಾನು ಬರೀ ಕೆಟ್ಟ ದಾರಿಯಲ್ಲಿ ನಡೆಸ್ದೆ. ಅದನ್ನೆಲ್ಲ ಮರ್ತ್ಬಿಡು. ಹೊರಟೋಗು ಪ್ಲೀಸ್. ನನ್ನನ್ನು ಯಾರು ಕ್ಷಮಿಸೋದಿಲ್ಲ, ಕ್ಷಮಿಸಬಾರ್ದು. ನನ್ನಂತ ನೀಚನ್ನ
ದ್ರೋಹಿನ ಕಸಸೆ ಹೊಡೆದು ಸಾಯಿಸ್ಬೇಕು, ಕಲ್ಲಲ್ಲೇ ಹೊಡೆದು ಸಾಯಿಸ್ಬೇಕು, ಕಲ್ಲಲ್ಲೇ ಹೊಡೆದು ಸಾಯಿಸ್ಬೇಕು. ಸರ್, ನಾವ್ ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು ಸರ್. ನಾವ್ ಅನ್ಕೊಂಡಾಗ ಇವನ್ ಟೆರರಿಸ್ಟ್ ಅಲ್ಲ, ನಕ್ಸಲೈಟ್ ಅಲ್ಲ ಸರ್. ಇವನು ಬರೀ ವೈಫ್ ನ ಚೀಟ್ ಮಾಡ್ತಿರೋ ಗಂಡ ಅಷ್ಟೇ ಸರ್. ಜನಗಳು ಪರ್ಕೆ ತಗೊಂಡು ನಮ್ ಸ್ಟುಡಿಯೋಗೆ ಬರಕ್ ಮುಂಚೆ ಪ್ರೋಗ್ರಾಮ್ ನಿಲ್ಸಿ ಸರ್. ಇಲ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾ ಇದೀವಿ ಸರ್.